ತೆಲಂಗಾಣದಲ್ಲಿ ಈ ದಲಿತ ಕುಟುಂಬದ ಮನೆಯನ್ನ ಕೆಡವಿದ್ಯಾಕೆ? ಚುನಾವಣೆಗೆ ಬೆಂಬಲವನ್ನ ನೀಡದೇ ಇದ್ದಕ್ಕೆ ದಲಿತ ಕುಟುಂಬದ ಮನೆಯನ್ನ ಕೆಡವಿದ್ರ ಈ ಕಾಂಗ್ರೆಸ್ನ ಸದಸ್ಯರು? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಕಾಂಗ್ರೆಸ್ ಬೆಂಬಲಿತ ಸರಪಂಚ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಸರಪಂಚ ಪದ್ಮಾವತಿ ಮತ್ತು ಅವರ ಮಗ ಪ್ರಸಾದ್ ರೆಡ್ಡಿ ಅನ್ನೋರು ಸೋಮವಾರ ಕೋಹಿರ್ ಮಂಡಲದ ಸಜ್ಜಾಪುರದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ದಲಿತ ಕುಟುಂಬದ ಮನೆಯನ್ನ ಕೆಡವುವುದಕ್ಕೆ ಗ್ರಾಮ ಪಂಚಾಯಿತಿಯನ್ನ ಒತ್ತಾಯ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಹೌದು, ದಲಿತ ಸಮುದಾಯದ ಸಂತ್ರಸ್ತ ಬೇಗರಿ ರಾಮುಲು ಅವರ ಪತ್ನಿ ಈಶ್ವರಮ್ಮ ಕೆಲವು ದಿನಗಳ ಹಿಂದೆ ಸರ್ಕಾರ ಅವರ ಕುಟುಂಬಕ್ಕೆ ನೀಡಿದ್ದ ಕೋಹಿರ್ ಮಂಡಲದ ಸಜ್ಜಾಪುರದಲ್ಲಿ ಆ ಸ್ಥಳದಲ್ಲಿ ಒಂದು ಮನೆ ನಿರ್ಮಾಣ ಕಾರ್ಯವನ್ನ ಕೈಗೊಂಡಿದ್ರು. ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸೋದಕ್ಕೆ ರಾಮುಲು ಅವರು ನಿರಾಕರಿಸಿದ್ರು. ಇದರಿಂದ ಪದ್ಮಾವತಿ ಮತ್ತು ಅವರ ಕುಟುಂಬದ ಸದಸ್ಯರು ರಾಮುಲು ಕುಟುಂಬದ ಮೇಲೆ ದ್ವೇಷವನ್ನ ಸಾಧಿಸಿದ್ದಾರೆ ಅಂತ ವರದಿಯಾಗಿದೆ. ಈ ಮನೆ ಪಲ್ಲೆ ಪ್ರಕೃತಿ ವನಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಆರೋಪ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಅನ್ನ ಬೆಂಬಲಿಸೋ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸೋದಕ್ಕೆ ರಾಮುಲು ಅವರು ನಿರಾಕರಿಸಿದ್ದಾರೆ. ಇದರಿಂದ ಪದ್ಮಾವತಿ ಮತ್ತು ಅವರ ಕುಟುಂಬದ ಸದಸ್ಯರು ರಾಮುಲು ಕುಟುಂಬದ ಮೇಲೆ ದ್ವೇಷವನ್ನ ಬೆಳೆಸ್ಕೊಂಡಿದ್ರು ಅಂತ ವರದಿಯಾಗಿದೆ. ಪ್ರಮಾಣ ವಚನ ಸಮಾರಂಭದ ನಂತರ ನಿರ್ಮಾಣ ಹಂತದಲ್ಲಿರುವ ಕಟ್ಟಡವನ್ನ ಕೆಡವಲು ಪಂಚಾಯತ್ ಅನುಮೋದನೆಯನ್ನ ನೀಡುವ ನಿರ್ಣಯವನ್ನ ಅಂಗೀಕರಿಸಿದೆ. ರಾಮುಲು ಮತ್ತು ಅವರ ಕುಟುಂಬದ ಸದಸ್ಯರು ಕಾಂಗ್ರೆಸ್ ನಾಯಕರು ಮತ್ತು ಅಧಿಕಾರಿಗಳ ಕಾಲಿಗೆ ಬಿದ್ದು ಇವರು ಬೇಡ್ಕೊಂಡ್ರೂ ಕೂಡ ಸರಪಂಚರ ಮಗ ಪ್ರಸಾದ್ ರೆಡ್ಡಿ ಹಾಗೇನೆ ಅಧಿಕಾರಿಗಳು ಜೆಸಿಬಿಯನ್ನ ಬಳಸಿ ಅವರ ಮನೆ ಕಟ್ಟಡವನ್ನ ಕೆಡವಿದ್ದಾರೆ. ಅದಕ್ಕೆ ಪೊಲೀಸರು ಭದ್ರತೆಯನ್ನು ಕೂಡ ಒದಗಿಸಿದ್ರು. ಸಂತ್ರಸ್ತರು ಮಂಗಳವಾರ ಮಾಜಿ ಸಚಿವ ಟಿ ಹರೀಶ್ ರಾವ್ ಅವರನ್ನ ಹೈದರಾಬಾದ್ ನಿವಾಸದಲ್ಲಿ ಭೇಟಿಯಾಗಿ ಸಹಾಯವನ್ನ ಕೇಳಿದ್ದಾರೆ. ದಲಿತ ಕುಟುಂಬಕ್ಕೆ ಎಲ್ಲ ಬೆಂಬಲವನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದ ರಾವ್ ಅವರು ಈ ಘಟನೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಚಾಲ್ತಿಯಲ್ಲಿರೋ ಗೂಂಡಾ ರಾಜ್ನ ಪ್ರತಿಬಿಂಬ ಆಗಿದೆ ಅಂತ ಹೇಳಿದ್ದಾರೆ. ಬಿಆರ್ಎಸ್ ಪರವಾಗಿ ಕುಟುಂಬಕ್ಕೆ ತಕ್ಷಣದ ಪರಿಹಾರವಾಗಿ 1 ಲಕ್ಷ ರೂಪಾಯಿಗಳನ್ನ ನೀಡಿದ ರಾವ್, ಪೊಲೀಸರು ಸರಪಂಚ ಅವರ ಕುಟುಂಬ ಮತ್ತು ಮನೆ ತೆರವಿಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ SC/ST ದೌರ್ಜನ್ಯ ಪ್ರಕರಣವನ್ನ ದಾಖಲು ಮಾಡಬೇಕು ಅಂತ, ಹಾಗೇನೆ ಬಡ ಕುಟುಂಬಕ್ಕೆ ಸರ್ಕಾರಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಡೋದಕ್ಕೆ ಒತ್ತಾಯ ಮಾಡಿದ್ದಾರೆ. ಕುಟುಂಬಕ್ಕೆ ಪರಿಹಾರವನ್ನ ಅವರು ಒತ್ತಾಯ ಮಾಡಿದ್ದಾರೆ. ಪೊಲೀಸರು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ ಮಾಜಿ ಸಚಿವರು, ಪೊಲೀಸರು ಕಾಂಗ್ರೆಸ್ ಕೈಯಲ್ಲಿ ಕೈಗೊಂಬೆಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಬಲಿಪಶುಗಳು ಸಹಾಯವನ್ನ ಕೋರಿ ಕೋಹಿರ್ SI ಅವರಿಗೆ ಕರೆ ಮಾಡಿದ್ರು ಕೂಡ ಅವರು ಕ್ರಮವನ್ನ ಕೈಗೊಳ್ಳೋದಕ್ಕೆ ನಿರಾಕರಿಸಿದ್ರು ಅಂತ ಅವರು ಹೇಳಿದ್ದಾರೆ. ಇನ್ನು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರನ್ನ ಇಂತಹ ಘಟನೆಗಳಿಗೆ ಟೀಕಿಸಿದ ರಾವ್ ಅವರು, ಪೊಲೀಸರು ಮತ್ತು ಅಧಿಕಾರಿಗಳು ವಿರೋಧ ಪಕ್ಷದ ನಾಯಕರು ಹಾಗೇನೆ ಕಾರ್ಯಕರ್ತರನ್ನ ಬೆಂಬಲಿಸ್ತಾ ಇರುವಾಗ ರೇವಂತ್ ತಮ್ಮ ಕಾರ್ಯಕರ್ತರನ್ನ ಅವರ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಈ ಕುರಿತು ಸಂತ್ರಸ್ತ ಕುಟುಂಬದವರು ಮಾತನಾಡಿ, ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಬೇಕು ಅನ್ನೋದು ನಮ್ಮ ಹಕ್ಕು, ಆದರೆ ಬೆಂಬಲಿಸಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಮನೆ ಧ್ವಂಸಗೊಳಿಸಲಾಗಿದೆ, ನಮಗೆ ಜೀವ ಭಯ ಉಂಟಾಗಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಘಟನೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ದಲಿತ ಸಂಘಟನೆಗಳು ಹಾಗೂ ಮಾನವ ಹಕ್ಕುಗಳ ಸಂಘಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾವೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತೆ ಸರ್ಕಾರವನ್ನ ಒತ್ತಾಯಿಸಿವೆ. ಚುನಾವಣೆಗೆ ಬೆಂಬಲ ನೀಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ದಲಿತ ಮನೆಯನ್ನ ಕೆಡವಿದ್ದಾರೆ. ಈ ಘಟನೆ ನಿಜಕ್ಕೂ ಕೂಡ ಅಮಾನವೀಯ. ಈ ರೀತಿಯ ಘಟನೆಗಳು ಸಾಮಾಜಿಕ ನ್ಯಾಯದ ಕುರಿತಂತೆ ರಾಜ್ಯದಲ್ಲಿ ಪ್ರಶ್ನೆಗಳು ಭುಗಿಲೇಳುವಂತೆ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.